ನಿನ್ನೆ ಹೇಗ್ ಬಿಟ್ಟು ಹೋಗಿದ್ವೋ ಅದೇ ತರ ಇವತ್ತು ಮತ್ತೆ ಭೇಟಿ ಮಾಡ್ತಾ ಇದೀವಿ. ಮಧ್ಯಾಹ್ನ 1:30 ನಿಮ್ಮ ಭೇಟಿ ಸ್ಟಾರ್ ಸವಿರುಚಿಯಲ್ಲಿ. ಸಿ ಡ್ರೆಸ್ ಚೇಂಜು, ಲುಕ್ ಚೇಂಜು, ಬಟ್ ಪೀಪಲ್ ಆರ್ ದ ಸೇಮ್. ನಮ್ಮ ಇದು ಕೂಡ ಸೇಮ್. ಈ ಹ್ಯಾಂಡ್ ಅನ್ನು ಬಿಡಕ್ ಮನ್ಸೇ ಬರ್ತಾ ಇಲ್ವಲ್ಲ, ಏನ್ ಮಾಡೋದು? ಅಯ್ಯೋ, ಪಂಜಾಬಿ ಹುಡುಗಿ ಯಾಕೆ ನಿಮ್ಗೆ ಅಷ್ಟು ಬೇಗ ಸಿಕ್ಕಿದ್ರು ಅಂತ ನನಗೆ ಇವಾಗ ಬೇಜಾರಾಗ್ತದೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ನಮ್ಮ ಜೊತೆಗೆ ದಿ ವೆರಿ ವೆರಿ ಡೈನಮಿಕ್ ಡ್ಯಾಶಿಂಗ್ ಸಕಲ ಕಲಾವಲ್ಲಭ ನಮ್ಮ ಸೂಪರ್ ಸ್ಟಾರ್ ರವಿಶಂಕರ್ ಅವರಿದ್ದಾರೆ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ ಇದೆ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಕರೆಕ್ಟ್, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಮತ್ತೆ 3ನೇ ದಿನ ಕೈ ರುಚಿಯನ್ನ ತೋರ್ಸಕ್ಕೆ ಯಾರು ಬರ್ತಾ ಇದ್ದಾರೆ? ನಾನು ಹೇಳ. ಎಸ್, ಇನ್ನೊಬ್ಬ ಅಭಿಮಾನಿ. ಎಸ್, ಯಾರು ಇವರು? ಅವರು ನವೀನ್ ಅಂತ, ದೇವನಹಳ್ಳಿ ಅವರು. ಓಕೆ, ಡಿಲೇ ಮಾಡೋದ್ ಬೇಡ, ನವೀನ್ ಅವ್ರನ್ನ ಚಕ್ ಅಂತ ಕರ್ಸ್ಕೊಳ್ಳೋಣ. ನವೀನ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ನೀವು ಬರೀ ಕೈ ಬಿಡಿ ಸರ್ ಸಾಕು. ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಫಸ್ಟ್ ಆಫ್ ಆಲ್ ನವೀನ್, ನೀವ್ ಏನ್ ಮಾಡ್ತಾ ಇದೀರಾ ಅಂತ ಹೇಳಿ. ಫಸ್ಟ್ ಎಪಿಸೋಡ್ ನೋಡಿದೆ, ನೀವೇನೋ ಅಣ್ಣನ ಕೈಲಿ ರಾಗಿದ್ ಪಕೋಡ ಮಾಡಿಸಿದ್ರಿ. ಕರೆಕ್ಟ್. ಸೆಕೆಂಡ್ ಎಪಿಸೋಡ್ ನಮ್ ಪ್ರದೀಪ್ ಬಂದ ಸ್ವೀಟ್ ಮಾಡಿಸಿದ್ರಿ. ಈ ಬಾಡಿಗೆ ಸ್ವೀಟು ಎಲ್ಲ ಉಪ್ಪು ಖಾರ ಖಡಕ್ ಆಗಿರ್ಬೇಕು ಅಂತ ನಾಟಿ ಸ್ಟೈಲ್ ನೀಲಗಿರಿ ಚಿಕನ್ ಮಾಡ್ತಾ ಇದ್ರಿ. ನಾಟಿ ಸ್ಟೈಲ್ ನೀಲಗಿರಿ ಚಿಕನ್. ಬಟ್ ವಿಷಯ ಗೊತ್ತಾ, ನಮ್ಮ ರವಿಶಂಕರ್ ಅವರು ನಾನ್ ವೆಜ್ ಬಿಟ್ಟು 2 ವರ್ಷ ಆಯ್ತು. ಬಟ್ ನಾನ್ ವೆಜ್ ಪೀಸಸ್ ತಿನ್ನಲ್ಲ, ಬಟ್ ಟೇಸ್ಟ್ ಮಾಡ್ತಾರೆ. ಹೀಗೂ ಉಂಟೆ ಅಂದ್ರೆ ಗ್ರೇವಿ ಗಿವಿ ಏನಾದ್ರು ಕೊಡ್ತಾರೆ, ಅದು ಸ್ವಲ್ಪ ಟೇಸ್ಟ್ ಮಾಡ್ತಾರೆ. ಸಚ್ ಲಾರ್ಜ್ ಹಾರ್ಟೆಡ್ ಪರ್ಸನ್. ಫ್ಯಾನ್ಸ್ ಗೋಸ್ಕರ ಯಾರ್ಯಾರು ನಾನ್ ವೆಜ್ ತಿಂತಿರೋ ನಿಮಗೋಸ್ಕರ ಒಂದು ಸ್ಪೆಷಲ್ ಟ್ರೀಟ್ ಇದೆ. ಎಸ್, ಅವ್ರಿಗೋಸ್ಕರನೇ ಈ ಟ್ರೀಟ್. ಬ್ಯೂಟಿಫುಲ್. ನಿಮ್ಮಿಬ್ರು ಪರಿಚಯ ಹೇಗಾಯ್ತು ಫಸ್ಟ್ ಹೇಳಿ? ಇಲ್ಲ, ಆಕ್ಚುಲಿ ಅಣ್ಣನ್ ಫಸ್ಟ್ ಮೀಟ್ ಆಗಿದ್ದು ನನ್ನ ಟ್ರಾವೆಲ್ಸ್ ಅಲ್ಲಿ ನನ್ಗೊಂದು ಬುಕಿಂಗ್ ಬಂತು ತುಮಕೂರಿಂದ. ಸೊ ತುಮಕೂರಿಗೆ ಫೋನ್ ಮಾಡಿದ್ರೆ, ಹಿಂಗೆ ರವಿಶಂಕರ್ ಅವ್ರನ್ನ ಕರ್ಕೊಂಬರ್ಬೇಕು ನೀವು ಅಂತ. ಅವತ್ತು ನಮ್ಮ ಡ್ರೈವರ್ ಇರಲಿಲ್ಲ. ಸೊ ನಾನು ಇನ್ನೋವಾ ತಗೊಂಡು ನಾನೇ ಡ್ರೈವರ್ ಆಗೋದೆ. 3 ಗಂಟೆಗೆ ಬರಕ್ಕೆ ಹೇಳಿದ್ರು, 3:30 ಹೋದೆ. ಅಡ್ರೆಸ್ ಕನ್ಫ್ಯೂಸ್ ಆಗ್ಬಿಟ್ಟು ಹೋದೆ. ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಂಡಿದ್ದೆ. ಗುಡ್ ಆಫ್ಟರ್ನೂನ್ ಸರ್. ಎಷ್ಟು ಟೈಮು ಅಂದರು. ಸರ್ ಸಾರಿ ಸರ್ ಅಂದೆ. ಯಾವ ಊರು? ಸರ್ ದೇವನಹಳ್ಳಿ ಸರ್. ತುಮಕೂರು ಗೊತ್ತಲ್ಲ? ಗೊತ್ತು ಸರ್. 7 ಗಂಟೆಗೆ ನಾನು ಇಲ್ಲಿ ಇರ್ಬೇಕು, ನೀನೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಸರಿ ಸರ್ ಆಯ್ತು ಅಂತ ಡ್ರೈವ್ ಮಾಡ್ಕೊಂಡೆ. ಹೋಗೋ ತನಕ ಅವ್ರ ಕಸ್ಟಮರು, ನಾನೊಬ್ಬ ಡ್ರೈವರು. ಭಯ ಆಯ್ತಾ? ತುಂಬಾನೇ ಭಯ ಆಯ್ತು. ಆ ಕಡೆ ಈ ಕಡೆ ಹಿಂಗ್ ಸೈಡ್ ಹೊಡಿಬೇಕಂದ್ರೆ ಮಿರರ್ ಸಮೇತ ನೋಡ್ತಾ ಇರ್ಲಿಲ್ಲ. ಸೈಲೆಂಟ್ ಆಗಿ ಹೋಗ್ತಾ ಇದ್ದೆ. ಹೋಗಿ ಬರೋಷ್ಟ್ರೊಳಗಡೆ ಫ್ರೆಂಡ್ಸ್ ಆಗಿದ್ರಿ. ಇವಾಗ ಹೇಗಿದ್ದೀನಿ ಅಂದ್ರೆ ಮನೆ ಮಗನ್ ತರ ಇದ್ದೀನಿ. ಮನೆಗೆ ಹೋದ್ರೆ ಆರಾಮ್ಸೆ, ನಮ್ಗೇನ್ ಫ್ಯಾನ್ಸ್ ಗೇಟ್ ಹತ್ರ ಕಾಯ್ಬೇಕು, ನಾನು ಸೀದಾ ಮನೆಗೆ ಹೋಗಿ ಕುತ್ಕೊಂತೀರಿ, ಆರಾಮ್ಸೆ ಇರ್ತೀರಿ, ಅಡ್ಗೆ ಮನೆಗೆ ಏನ್ ಬೇಕೋ ಹಾಕೊಂತೀರಿ, ತಿಂತೀರಿ, ಆ ತರ. ಬಟ್ ಈ ತರ ನೋಡ್ಕೊಂತ ಇರೋರು ಇವ್ರೊಬ್ರೇ ಅಂತ ನಾನು ಅನ್ಕೊಂತೀನಿ. ಬನ್ನಿ, ಫಸ್ಟ್ ಆಫ್ ಆಲ್ ಈ ನೀಲಗಿರಿ ಚಿಕನ್ ಅಲ್ವಾ ಇದು? ನಾಟಿ ನೀಲಗಿರಿ ಚಿಕನ್. ನಾಟಿ ನೀಲಗಿರಿ ಚಿಕನ್. ಇವಾಗ ಒಂದೊಂದಾಗಿ ಏನೇನೆಲ್ಲ ಬೇಕು ಅಂತ ಆರ್ಡರ್ ಆಗಿ ಹೇಳ್ಕೊಂಡು ಹೋಗಿ. ಕಸ್ತೂರಿ ಮೆಂತ್ಯ, ಪುದೀನ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಖಾರದ ಪುಡಿ, ಚಿಕನ್ ಮಸಾಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಟೊಮೊಟೊ, ತುಪ್ಪ, ಗೋಡಂಬಿ, ತೆಂಗಿನಕಾಯಿ ಚೂರು, ಉಪ್ಪು, ಚಿಕನ್. ಇದೇನಿದು ಇಷ್ಟು ದಪ್ಪ ಉಪ್ಪಿಟ್ಟಿದ್ದೀರಾ? ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಒಂದ್ ಸ್ವಲ್ಪ ನೀಟಾಗಿ ಬರುತ್ತೆ ಪುಡಿ ಉಪ್ಪಿಗಿಂತ. ನಾಟಿ ಚಿಕನ್ಗೆ ಕಲ್ಲುಪ್ಪು. ಫಸ್ಟ್ ಇವಾಗ ಏನ್ ಮಾಡ್ಬೇಕು? ಫಸ್ಟ್ ಒಂದು ಬೌಲ್ ತಗೊಳ್ಳೋಣ ಚಿಕನ್ಗೆ. ಓಕೆ, ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನ. ನೀಲಗಿರಿ ಚಿಕನ್. ಓಕೆ, ಪ್ಯಾನ್ ಇಟ್ಟಾಯ್ತು, ಗ್ಯಾಸ್ ಹಚ್ಚಾಯ್ತು, ಮುಂದೆ ಫಸ್ಟ್ ಒಂದ್ ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಆಯಿಲ್. ಎಸ್.
ಅಷ್ಟೊಂದು ತುಪ್ಪನ? ಹೌದು, ಅದು ನೀಲ್ಗಿರಿ ಟೋಟಲಿ ತುಪ್ಪದಲ್ಲೇ ಒಂದು ಸ್ವಲ್ಪ ಬಾಯ್ಲ್ ಆಗೋವಂಥದ್ದು. ಹಾ, ಸೊ ಇವಾಗ ಮಸಾಲ ಹಾಕಿ ಮಸಾಲಾನ ಫ್ರೈ ಆಗಿಬಿಡ್ಬೇಕು. ಫಸ್ಟ್ ನೋಡ್ಕೊಂಡು ಆಮೇಲೆ ಮದುವೆ ಆಗ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಓನ್ಲಿ 532 ರುಪೀಸಾ? ಎಸ್, ಕ್ವೈಟ್ ಡಿಫಿಕಲ್ಟ್ ದೋಸ್ ಡೇಸ್. ಓಕೆ, ಮಧ್ಯದಲ್ಲಿ ಗೋಡಂಬಿ ಹೋಗ್ತಾ ಇದೆ ಇಲ್ಲಿ ಒಳಗೆ. ಹೇಳಿ. ಸೊ ಸ್ವಲ್ಪ ಇನಿಷಿಯಲಿ ಇಟ್ ವಾಸ್ ವೆರಿ ಟಫ್ ದೋಸ್ ಡೇಸ್. ಆಮೇಲೆ ಅದು ಮದುವೆ ಆದಮೇಲೆ ವಿ ಹ್ಯಾಡ್ ಅ ಡಿಸ್ಕಷನ್. ಸರಿ, ಒಂದು ಮನೆ ತಗೋಬೇಕು, ಇಲ್ಲ ಒಂದು ಫ್ರಿಡ್ಜ್ ತಗೋಬೇಕು, ಇಲ್ಲ ಒಂದು ಸೋಫಾ, ಒಂದು ಡೈನಿಂಗ್ ಟೇಬಲು, ಬೇಸಿಕ್ ನೆಸೆಸಿಟೀಸ್ ಇದೆಲ್ಲ. ಫ್ರಿಡ್ಜ್ ಅನ್ನೋದು ತುಂಬ ನೆಸೆಸಿಟಿ. ಫ್ರಿಡ್ಜ್ ತಗೊಳ್ಳೋಕೆ ಆಯಿತು ಆಲ್ಮೋಸ್ಟ್ 1 year ಆಯಿತು ಅನ್ಕೋತೀನಿ. ಯಾ, ಸೊ ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಆವಾಗ ಬ್ಯಾಂಕಲ್ಲಿ ನೋಡಿದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ 532 ಏನೋ ಇತ್ತು, 532 ಬಟ್ ಅನ್ಫರ್ಗೆಟಬಲ್ ನಂಬರ್ ಅಲ್ಲ? ಎಸ್ 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 ಆ್ಯಂಡ್ ವಿ ಬೋತ್ ಹ್ಯಾಡ್ ಅ ಲಾಫ್ ಅಟ್ ಇಟ್. ಬಿಕಾಸ್ ನೋಡಿಕೊಂಡು ಓಕೆ, ವಿ ಆರ್ ಸ್ಟಾರ್ಟಿಂಗ್ ಹಿಯರ್, ಲೆಟ್ ಅಸ್ ಸ್ಟಾರ್ಟ್ ಅಂತ. ಸೊ ಟುಡೇ ಇದು ಐ ಟೇಕ್ ದಿಸ್, ಈ ವೇದಿಕೆನ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಸುಚಿಲ್. ಬಿಕಾಸ್ ಫ್ರಮ್ ದೇರ್ ಟಿಲ್ ಹಿಯರ್ ಅನ್ನೋದು ಇಟ್ಸ್ ಅ ಲಾಂಗ್ ಜರ್ನಿ. 92 to 2016, ಆಲ್ಮೋಸ್ಟ್ 24 years of married life. And she has been a great pillar of support. ಎಲ್ಲದರಲ್ಲೂ, ರೈಟ್, ಎನಿ ಡಿಸಿಷನ್ ಮೇಕಿಂಗ್ ಆರ್ ಎನಿಥಿಂಗ್ ವಿತೌಟ್ ಹರ್ ಕನ್ಸಲ್ಟಿಂಗ್ ಹರ್. ಟ್ರೂ ಲವ್ ಅಂತ ಅರ್ಥ ಆಯ್ತು. 532 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು, ಬಟ್ ಅದು ಹುಡುಗನ ಹತ್ರ. ಹುಡುಗಿ ಅಂದ್ರೆ ಇಟ್ ವಾಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಇವರನ್ನೇ ಮದುವೆ ಆಗಬೇಕು ಅಂತ ಇವರನ್ನೇ ಮದುವೆ ಆದ್ರಲ್ಲ. ಸುಚಿಲ್, ರಿಯಲಿ ಸೂಪರ್, ಹ್ಯಾಟ್ಸ್ ಆಫ್. ಚಿಕನ್ ಇವಾಗ ಚಿಕನ್ ಹಾಕೋ ಟೈಮ್ ಬಂತಾ? ಎಸ್, ಗೋಡಂಬಿ ಫ್ರೈ ಆಯಿತು. ಗೋಡಂಬಿ ತುಪ್ಪದಲ್ಲಿ ಫ್ರೈ ಆಗಿದೆ. ಇವಾಗ ಚಿಕನ್ ಫ್ರೈ ಆಗಕ್ಕೆ ರೆಡಿ ಆಗಿದೆ. ಚೆನ್ನಾಗಿ ವಾಶ್ ಮಾಡಿ, ಬೋನ್ ಇರೋ ಚಿಕನ್ ಅಲ್ವಾ ಇದು? ಹಾ, ಬೋನ್ ಇರಬೇಕು. ನಾನ್ ವೆಜ್ ಅಲ್ಲಿ ಏನೇ ಇದ್ರೂ ಬೋನ್ ಇದ್ರೇನೆ ಟೇಸ್ಟ್. ಓಕೆ, ಬೋನ್ಲೆಸ್ ಅಲ್ಲೆಲ್ಲ ಟೇಸ್ಟ್ ಸಿಗಲ್ಲ ನಿಮಗೆ. ಪಾಪ ಒಂದೊಂದೇ ಪೀಸ್ ಹುಡುಕಿ ಹಾಕ್ತಾ ಇದ್ದೀರಾ. ಬಾಸಿಗೆ ಮಾಡ್ಕೊಡ್ತಾರದಲ್ಲ, ನೀಟಾಗಿರ್ಲಿ ಅಂತ. ಬಟ್ ಬಾಸ್ ತಿನ್ನಲ್ವೇ? ಅದೇ ಇವ್ರು ತಿಂದ್ರೇನೆ ನಾನು ತಿನ್ನ. ಉಪ್ಪು ಹಾಕ್ತೇನೆ, ಕಲ್ಲುಪ್ಪು ಸ್ವಲ್ಪ. ಕಲ್ಲುಪ್ಪು, ಸ್ವಲ್ಪ ಅರ್ಶಿನದ ಪುಡಿ. ಅರ್ಶಿನದ ಪುಡಿ. ಚಿಕನ್ ಆಗಕ್ಕೆ ವೇಟ್ ಮಾಡ್ಬೇಕು. ನೋಡಿ ಈಗಲೇ ಸ್ಮೆಲ್ ಹೆಂಗಿದೆ ಅಂತ. ಈ ವೇಟಿಂಗ್ ಪೀರಿಯಡ್ ಸ್ವಲ್ಪ ಕಷ್ಟ ಎಸ್ ಲೈಫಲ್ಲಿ. ಎಸ್, ಆ ಪೀರಿಯಡ್ ಮಸ್ಟ್ ಹ್ಯಾವ್ ಬೀನ್ ಸೋ ಡಿಫ್ರೆಂಟ್ ಅಲ್ಲ? ಅಂದ್ರೆ ಆಗತ್ತಾ ಆಗಲ್ವೋ ಡೌಟ್ಸ್? ನೋ ಡೌಟ್ಸ್, ಆಗುತ್ತೆ ಅಂತ ಐ ವಾಸ್ ವೆರಿ ಸ್ಟ್ರಾಂಗ್. ಓಕೆ, ಐ ವಾಸ್ ವೆರಿ ಸ್ಟ್ರಾಂಗ್. ಸಂಕಲ್ಪ ಅಂದ್ರೆ ದ ಗೋಲ್, ಅಲ್ಟಿಮೇಟ್ ಗೋಲ್. ಅದು ಸ್ವಲ್ಪ ವೆರಿ ಸ್ಟ್ರಾಂಗ್ ಇಟ್ ವಾಸ್ ಇನ್ಸೈಡ್ ಮೀ. ಒನ್ ಡೇ ಬರುತ್ತೆ, ಒನ್ ಡೇ ಬರಬೇಕು, ಬಿಕಾಸ್ ಇಟ್ ಹ್ಯಾಸ್ ಟು ಕಮ್ ಅಂತ ವೆಯ್ಟ್ ಮಾಡಿದೆ. ಸೊ ಆಲ್ಮೋಸ್ಟ್ 45th yearಗೆ ಕೆಂಪೇಗೌಡ ಬ್ರೇಕ್ ಸಿಕ್ತು. ಸೊ 25 years ಆಫ್ ಪೇಷಂಟ್ಲಿ ವೆಯ್ಟಿಂಗ್. ಈಗ ನೋಡಿ, ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟು ಅಂತ ಇದ್ದಾರೆ. ಸಿ, ಐ ನೆವರ್ ವಾಂಟೆಡ್ ಟು ಬಿಕಮ್ ಅ ಡಬ್ಬಿಂಗ್ ಆರ್ಟಿಸ್ಟ್. ಒಂದು ಒಳ್ಳೆ ಆ್ಯಕ್ಟರ್ ಆಗಬೇಕು ಅಂತಾನೆ ನಾನು ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಬಟ್ ಆವಾಗ ಮದುವೆ ಆಯಿತು, ಐ ಹ್ಯಾವ್ ಟು ಪುಲ್ ಮೈ ಫ್ಯಾಮಿಲಿ. ಓಕೆ, ಯು ನೋ, ಕಮಿಟ್ಮೆಂಟ್ಸ್, ಅದು ಇದು. ಸೊ ಹಂಗೆ ಬಟ್ ಅಲ್ಟಿಮೇಟ್ಲಿ ಒಳಗಡೆ ಮಾತ್ರ ಎಷ್ಟು ಜನರಿಗೆ ಚಾನ್ಸ್ ಬರ್ತಾ ಇದೆ, ಎಷ್ಟು ಜನರಿಗೆ ಒಳ್ಳೆ ಅವಕಾಶಗಳು ಬರ್ತಾ ಇದೆ. ನಮಗೂ ಈಗ ಕೆಲವರು ಕೇಳಿದ್ರೆ ಕ್ಯಾರೆಕ್ಟರ್ ಕೊಡ್ತಾರೆ, ಬಟ್ ಆ ವಿಲನ್ ಪಕ್ಕದಲ್ಲಿ ಇರೋ ಒಂದು 4-5 ಜನರಲ್ಲಿ ಒಂದು ಕ್ಯಾರೆಕ್ಟರ್, ಎಲ್ಲೋ ಒಂದು ಕಡೆ 1-2 ಸೀನು. ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸ್ಮಾಲ್ ರೋಲ್ಸ್. ಸೊ ಐ ವಾಸ್ ವೇಟಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ಕೆಲವರು ಹೇಳಿದ್ರು, ಯಾರಪ್ಪ ಕೊಡ್ತಾರೆ ಮೇನ್ ಕ್ಯಾರೆಕ್ಟರ್, ಇಷ್ಟು ವಿಲನ್ಸ್ ಆಲ್ರೆಡಿ ಇದ್ದಾರೆ, ಬರಲ್ಲ, ಅದು ಇದನ್ನು. ಬಟ್ ಐ ಹ್ಯಾಡ್ ಅ ಸ್ಟ್ರಾಂಗ್ ಫೀಲಿಂಗ್, ಎಲ್ಲೋ ಒಂದು ದಿನ ಎಲ್ಲೋ ಒಂದು ಕಡೆ ಓಪನ್ ಆಗಬೇಕು ಅಂತ. ಅದು ಕಿಚ್ಚ ಸುದೀಪ್ ಓಪನ್ ಮಾಡಿ ಕೆಂಪೇಗೌಡ ಕೊಟ್ಟಿದ ಮೇಲೆ ಇವತ್ತು ಮೈ ಡ್ರೀಮ್ಸ್ ಆರ್ ಕಂಪ್ಲೀಟ್. ಬಟ್ ಆ ಸ್ಟ್ರಾಂಗ್ ಫೀಲಿಂಗು ನಿಮ್ಮ ಡೈಲಾಗ್ ಅಲ್ಲಿ ಚೆನ್ನಾಗಿ ಗೊತ್ತಾಗತ್ತೆ. ಹೌದು, ಇದು ಆರ್ಮುಗಂ ಕೋಟೆ ಕಣೋ, ಇದು ನನ್ನ ರಾಜ್ಯ ಅಂತ ಹೇಳಿದಿರಲ್ಲ. ಇವಾಗಂತೂ ನಿಜವಾಗ್ಲೂ ನಿಮ್ದೇ ರಾಜ್ಯ ಬಿಡಿ. ಥ್ಯಾಂಕ್ ಯು. ಚಿಕ್ಕ ಗಮ್ಮಂತ ಇದೆ. ಆರ್ಮುಗ ಆಗಕ್ಕಿಂತ ಮುಂಚೆ
ಹೆಂಡತಿ ಮಕ್ಕಳ ಮುಂದೆ ಎಲ್ಲ ನೀವು ಪ್ರಯೋಗ ಮಾಡ್ತಿದ್ರಿ, ಫುಲ್ ಡ್ರಾಮಾ ಮಾಡ್ತಿದ್ರಿ ಅಲ್ವಾ? ಏನು ವುಡ್ ಯು ಇಮಿಟೇಟ್ ಸಂಬಡಿ ಅವ್ರ ಯಾವ್ದಾದ್ರು ಸಿನಿಮಾ ಸೀನ್ ಅನ್ನ ಮಾಡ್ತಿದ್ರಾ? ಇಲ್ಲ, ನಾನು ಈಗ ಡಬ್ಬಿಂಗ್ ಥಿಯೇಟರ್ಗೆ ಹೋಗ್ತೀನಿ, ಬಟ್ ಸಮ್ವೇರ್ ಇನ್ಸೈಡ್ ಇದೇ ಕ್ಯಾರೆಕ್ಟರ್ ನಾನು ಮಾಡಿದ್ರೆ ಹೆಂಗಿರುತ್ತೆ. ಸೊ ದಟ್ ಇಸ್ ಹೌ ಐ ಯೂಸ್ ಟು ಎಮೋಟ್ ಅಂಡ್ ಗಿವ್. ಸೇ ಐ ಕಾಂಟ್ ಗೆಟ್ ಇನ್ ಟು ಅವ್ರ ಒಳಗಡೆ ಹೋಗಿ ಅವ್ರ ವಾಯ್ಸ್ ಅನ್ನು ಕೊಡೋದು ಅನ್ನೋದು ಐ ಡೋಂಟ್ ಥಿಂಕ್ ಐ ನೆವರ್ ಡಿಡ್ ದಟ್. ವಾಯ್ಸ್ ಇಸ್ ಆಲ್ಸೋ ಪರ್ಫಾರ್ಮಿಂಗ್ ಬಿಕಾಸ್ ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ಸೊ ಆರ್ಟಿಸ್ಟ್ ಆಗಬೇಕು ಅಂತ ಐ ಯೂಸ್ ಟು ಪರ್ಫಾರ್ಮ್. ಅದು ಆ ಒಂದು ಕ್ಯಾರೆಕ್ಟರ್ಗೆ ಸೆಟ್ ಆಗಿದೆ. ಬಟ್ ಅಲ್ಟಿಮೇಟ್ಲಿ ಒನ್ ಡೇ ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. And today you are a great actor, a superstar. Superstar chicken ರೆಡಿ ಆಗಿದೆ. Oh my god, color is brilliant. ಫುಲ್ ಫ್ರೈ ಆಗಿದೆ ಈಗ. ಫುಲ್ ಫ್ರೈ ಆಗಿದೆ. ಆಹಾ. ಒಂದು ಹಾಫ್ ಬಾಯ್ಲ್ ಆಗಿದೆ. ಓಕೆ. ಸೊ ಇವಾಗ ರುಬ್ಕೊಂಡಿರೋಂಥ ಮಸಾಲ ಹಾಕ್ಬೇಕು ಇದಕ್ಕೆ. ನೀವು ಎಕ್ಸ್ಪರ್ಟ್ ಬಿಡ್ರಿ ನವೀನ್. ನಿಮಗೆ ಸಾಟಿನೇ ಇಲ್ಲ. ಸೊ ನಾವು ಎಷ್ಟು ಬೇಕಂದ್ರೆ ಎಷ್ಟು ಮಾಡ್ಕೋಬೋದು. ಗ್ರೇವಿ ಗಟ್ಟಿ ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೋಬೋದು. ಓಕೆ. ಸೊ ನೀರು ಹಾಕೋದ್ರ ಮೇಲೆ ಬರುತ್ತೆ. ಸೊ ನಾವೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿರ್ತೀರಿ. ಹೌದು. ಸೊ ಇವಾಗ ಒಂದು 10 ಮಿನಿಟ್ಸ್ ಹಿಡಿಯುತ್ತೆ ಇದು. ಓಕೆ. 10 ಮಿನಿಟ್ಸ್ ಇದು ಆರಾಮಾಗಿ ಕುತ್ಕೋಬಹುದು. ಹೌದು. ಅರುಂಧತಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಒಂದೇ ಡೈಲಾಗ್ ಅನ್ನ ಹೇಳೋದು. ಅದು ನಿಮ್ಮ ಹೆಂಡತಿ ಮುಂದೆ ನೀವು ಹೇಳಿದ್ದೀರಾ ಬೊಮ್ಮಾಲಿ ಅಂತ. ನನಗೋಸ್ಕರ ಒಂದ್ಸತಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. వింత పండై పరువానికొచ్చింది, నా ఆకలి తీర్చి వయసు నీకొచ్చింది. కొంచెం కొంచెంగా నలుపుతూ నీ సారం మొత్తం పీల్చేయాలి. రప్పిస్తా, నిన్ను గద్వాలికి రప్పిస్తా. నీకు పిల్ల, నన్ను చంపి ఈ సమాధిలో కుళ్ళబెట్టిన నిన్ను వదలవు మళ్ళీ వదలా. My God, I got scared really. Outstanding. Don't worry Naveen, I'm there for you. Okay, be okay, strong, be bold. ಬನ್ನಿ ಇಲ್ಲಿ ಬಂದು ನಿಂತ್ಕೊಳ್ಳಿ. ಉಪ್ಪು ಖಾರ ತಿಂತಾ ಇದ್ದೀರಾ? ಮಧ್ಯದಲ್ಲಿ ನಿಂತ್ಕೊಳ್ಳಿ, ನನಗೆ ಭಯ ಆಗ್ತಿದೆ. ಎಸ್ ನೋಡಿ, ಇದು ಇವ್ರು ತಿನ್ನಲ್ಲ, ಹೌದು. ಫ್ಯಾನ್ಸ್ ಗೋಸ್ಕರ ಮಾಡ್ತಿರುವ ನೀಲಗಿರಿ ಚಿಕನ್ ಇದು. ಹೌದು. ಆ ನೀಲಗಿರಿ ಚಿಕನ್, ಆರುಮುಗಂ ಅಭಿಮಾನಿಗಳ ನೀಲಗಿರಿ ಚಿಕನ್. There you go, you nailed it. Super ಅಣ್ಣ. Super. So ಆರ್ಮುಗಂ ಅಭಿಮಾನಿಗಳ ನೀಲಗಿರಿ ಚಿಕನ್. ಸೊ ನಿಮ್ಮ ಫೇವ್ರೆಟ್ ಭಾಷೆ ಯಾವುದು ಅಂತ ಕೇಳಲ್ಲ, ಬಟ್ ಅದ್ರಲ್ಲಿ ಯಾವುದೋ ಒಂದು ಫೇವ್ರೆಟ್ ಹಾಡು ಇರಬಹುದಲ್ಲ, ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್. ಯಾವ ಹಾಡು? ಬಂಗಾರದಿಂದ ಗೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ ಟಂಗ್ ಡಂಗ್ 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 ತಾವೆರೆಯ ಅಂದ ಕಣ್ಣಲ್ಲಿ ತಂದ ಈ ಸಂಜೆ ಕೆಂಪನು ಕೆನ್ನೆಯಲ್ಲಿ ತುಂಬಿದ ಆ ದೇವರೇ ಕಾಣಿಕೆ ನೀಡಿದ ನಿಮ್ಮ ಜೊತೆ ಮಾಡಿದ ಆಕಾಶದಿಂದ ಧರಗಿಳಿದರಂಬೆ ಆಕಾಶದಿಂದ ಧರಗಿಳಿದರಂಬೆ ಇವಳೆ ಇವಳೆ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಸೂಪರ್. ಚಿಕನ್ ರೆಡಿ ಆಗಿದೆ. ರೆಡಿ ಆಯ್ತಾ? ಓ, ರೆಡಿ ಆಯ್ತಾ ನೋಡು. ಕಾಯ್ತಾ ಇದೀವಿ ನವೀನ್. ಮಾತಾಡ್ತಾ ಇದ್ರಲ್ವಾ, ಅದಕ್ಕೆ ಮಾತಾಡ್ಲಿ ಅನ್ಕೊಂಡು ಹಾಕ್ತೀಯ Sweet ಪ್ಲೇಟ್ ನವೀನ್. ರೆಡಿ. ಓಹ್ ಆಹಾಹಾಹಾ. ಏನೇನು ನೀನು ಮಾಡಿದ್ರು ಫೈನಲ್ ನಿಮ್ ಟಚ್ ಇರಬೇಕು, ನಿಮ್ದು ಇರ್ಬೇಕು. ನಿಮ್ ಕೈ ಫೈನಲ್ ಟಚ್. ರುಚಿ. ಎಸ್, ಅವಾಗಲೇ ಸ್ಟಾರ್ ಸವಿರುಚಿ ಆಗುತ್ತೆ. ಅವಾಗ್ಲೇ ಆರ್ಮುಗಂ ಅಭಿಮಾನಿಗಳ ನಾಟಿ ನೀಲಗಿರಿ ಚಿಕನ್ Yes. ಆಗುತ್ತೆ. ಶಿಫ್ಟ್ ಮಾಡೋಣ ಡೈನಿಂಗ್ ಟೇಬಲ್ಗೆ. ಎಸ್, ಸೂಪರ್. ಆರ್ಮುಗಂ ಅಭಿಮಾನಿಗಳ ನಾಟಿ ನೀಲಗಿರಿ ಚಿಕನ್ ಅನ್ನ ಟ್ರೈ ಮಾಡಲೇಬೇಕು. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಒಂದು ಸ್ಮಾಲ್ ರೀಕ್ಯಾಪ್ ನಿಮಗೆ. ಬೇಕಾಗುವ ಸಾಮಗ್ರಿಗಳು:
2 ಟೀ ಚಮಚ, ಗರಂ ಮಸಾಲ 2 ಟೀ ಚಮಚ, ಕಸ್ತೂರಿ ಮೇಥಿ ಸ್ವಲ್ಪ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ ಹಾಕಿ ಡೀಪ್ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ತುರಿ, ಹೆಚ್ಚಿದ ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡ ಮಿಶ್ರಣ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳಿ. ಬಾಣಲೆಗೆ ತುಪ್ಪ, ಶುಂಠಿ ಪೇಸ್ಟನ್ನು ಬಾಡಿಸ್ಕೊಂಡು ನಂತರ ಗೋಡಂಬಿ, ನಾಟಿ ಚಿಕನ್, ಕಲ್ಲುಪ್ಪು, ಅರಿಶಿಣ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಪುಡಿ, ಕಸ್ತೂರಿ ಮೇಥಿ ಹಾಕಿ ಕಲಸಿ ಅದು ಹಾಫ್ ಬಾಯ್ಲ್ ಆದ ನಂತರ ರುಬ್ಕೊಂಡ ಮಿಶ್ರಣ ಹಾಕಿ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ನಾಟಿ ನೀಲಗಿರಿ ಚಿಕನ್ ರೆಡಿ. ನವೀನ್, ನೀವೇ ಸರ್ವ್ ಮಾಡ್ತೀರಾ? ನಾನೇ ಮಾಡ್ತೀನಿ. ಓಹೋ, ಅಭಿಮಾನಿಗಳಿಗೋಸ್ಕರ ಅವರೇ ಸರ್ವ್ ಮಾಡ್ತಾ ಇದ್ದಾರೆ. ಬ್ರಿಲಿಯಂಟ್. ಅಯ್ಯೋ, ನಾನು ಇನ್ನೂ ಟೇಸ್ಟೇ ಮಾಡಿಲ್ಲ. ನಾನು ಬರೀ ಕ್ಯಾಶ್ಯೂಸ್ ತಿಂತ ಇದ್ದೀನಿ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆನಾ? ಬ್ರಿಲಿಯಂಟ್ ಆಗಿದೆ. ನೀವು ಮಾಡಿರೋ ಚಿಕನ್ಗೆ ಸಾಕ್ತಿನೇ ಇಲ್ಲ, ಅದೇ ಹೇಳ್ತಿರೋದು. ಇದಕ್ಕೆ ಏನು ಚಪಾತಿ ಚೆನ್ನಾಗಿರುತ್ತೇನಾ ಇಲ್ಲ ರೈಸ್ ಜೊತೆನಾ? ಸೂಪರ್. ದೋಸೆ ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಕರ್ನಾಟಕ ಸ್ಟೈಲ್ ಮುದ್ದೆ ಇದ್ರೆ ಇನ್ನ ಚಿಂದಿ. ಕರೆಕ್ಟ್. ಇವ್ರ ಫೇವ್ರೆಟ್ ಬೇರೆ ರಾಗಿ. ಹೌದು, ರಾಗಿ. ಮತ್ತೆ ನಿಮ್ಮ ಮಾತಲ್ಲೇ ತುಂಬಿಟ್ಟಿದೆ ಇವಾಗ. ಓ, ಥ್ಯಾಂಕ್ ಯು. ಕೈ ತೊಳ್ಕೊಳ್ಳೋಣ. ಆರ್ನೆಗೂ ಅಭಿಮಾನಿಗಳ ನಾಟಿ ನೀಲಗಿರಿ ಚಿಕನ್ ಅದ್ಭುತವಾಗಿತ್ತು. ಅಂಡ್ ಇದನ್ನ ಮಾಡ್ಕೊಟ್ಟಿರುವ ನವೀನ್ಗಂತೂ ಒಂದ್ ಸಲಾಮ್ ಹೊಡಿತಾ ಇದೀವಿ. ಥ್ಯಾಂಕ್ ಯು. ಕಳ್ಸ್ಕೊಡೋ ಅಂತ ಟೈಮ್ ಬಂದೇ ಬಿಟ್ಟಿದೆ. ಬಟ್ ನವೀನ್, ಹೇಗೆ ಅನಿಸ್ತಾ ಇದೆ ಹೇಳಿ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ದೊಡ್ಡ ಸೆಲೆಬ್ರಿಟಿ ಜೊತೆ ನಮ್ಮಂತ ಅಭಿಮಾನಿಗಳು ಕಾಣಿಸ್ಕೊಂತ ಇದ್ರಿ ಅಂದ್ರೆ ನಮ್ಗೊಂದು ಸ್ವಲ್ಪ ಪುಣ್ಯನೇ ಅನ್ಕೋಬೇಕು ಅದನ್ನ. ಎಸ್ಪೆಷಲಿ ಈ ಶೋ ಅಲ್ಲಿ ಬರ್ತಿರೋದು, ಅದು ಸೆಲೆಬ್ರಿಟಿ ಶೋ ಅಲ್ವಾ. ಸೆಲೆಬ್ರಿಟಿ ಶೋ ಅಲ್ಲಿ ಸೆಲೆಬ್ರಿಟಿ ಜೊತೆ ನಾವು ಫ್ಯಾನ್ಸ್ ಬಂದಿದ್ರಿ ಅನ್ನೋದು ನಮ್ಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ. ಗ್ರೇಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ನವೀನ್, ಬಂದಿದ್ದಕ್ಕೆ ನಿಮ್ಮನ್ನ ಕಳ್ಸ್ಕೊಡ್ಬೇಕಾಗಿದೆ. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೆಂಪೇಗೌಡ ಸಿನಿಮಾ. ಮಹಾಜನಗಳೇ, ಈ ಕತೆ ಕೇಳಿ. ನಾಳೆ ಬೆಳಿಗ್ಗೆ ಸಿನಿಮಾ ರಿಲೀಸ್, ಓಕೆನಾ? ಇವತ್ತು ಪ್ರೀಮಿಯರ್ ಶೋ. ಅದಾದ್ಮೇಲೆ ಎಲ್ಲರೂ ನಮ್ಮ ಕಿಚ್ಚ ಸುದೀಪ್ ಅವ್ರ ಮನೆಗೆ ಹೋದ್ರು. ರವಿಶಂಕರ್ ಅವ್ರು ಇಲ್ವೇ ಇಲ್ಲ. ಒಂದು ಗಾಡಿ ಮೇಲೆ ಇವ್ರು ರವಿಶಂಕರ್ ಎಲ್ಲ ಅಭಿಮಾನಿಗಳಿಗೂ ಅಂತ ಹಿಂಗಿಂಗೆ ಯಾರು ಇಲ್ಲ ಆ ಜಾಗದಲ್ಲಿ. ಅವ್ರ ಒಬ್ರೇ ಗಾಡಿ ಮೇಲೆ. ದೀಪು ಕಾರೇ, ಅದು ಕೂಡ ದೀಪು ಕಾರೇ. ದೀಪು ಕಾರ್ನ ಓಪನ್ ಮಾಡಿ ಆ ದೊಡ್ಡ ಕಾರ್ ಮೇಲೆ ನಿಂತ್ಕೊಂಡು ನಾನು ಹಿಂಗೆ 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 ಅಂತ ಇದ್ದೀನಿ. ಮೇಲೆ ಇಲ್ಲೆಲ್ಲ ನೋಡಿ ಎಲ್ಲರೂ ಹೊರಗಡೆ ಬಂದು ನೋಡಿದ್ರೆ ನಾನು ನಿಂತ್ಕೊಂಡು ಹಿಂಗೆ ಹಿಂಗೆ ಅಂತ ಇದ್ದೀನಿ. ಯಾರೂ ಇಲ್ಲ. ಬೆಳಗಿನ ಜಾವ 3 ಗಂಟೆಗೆ ಯಾರು ಇರ್ತಾರೆ? ಒಂದು ಕಾಗೆ ಕೂಡ ಇಲ್ಲ ಆ ಟೈಮಲ್ಲಿ. ನಾಳೆ ಪಿಕ್ಚರ್ ರಿಲೀಸ್ ಆದಮೇಲೆ ನನಗೆ ಅಭಿಮಾನಿಗಳು ಎಲ್ಲ ಬಂದುಬಿಡ್ತಾರೆ. ಹಿಂಗೆ ಫುಲ್ಲು ಕ್ರೌಡ್ ಆಗುತ್ತೆ. ಸೊ ಹಿಂಗೆ ತೋರಿಸ್ಬೇಕಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲರೂ ನಕ್ಕಿ 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 ಅವತ್ತು ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಓಕೆ, ಬಟ್ ಅದಾದ್ಮೇಲೆ ಅದೇ ನಿಜ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಸ್ಟಾರ್. ಅದಾಗೋಯ್ತು ನಮ್ದು ಈ ಪೀರಿಯಡ್ ಮುಗ್ದೋಯ್ತು ನಮ್ಮಿಬ್ರ ಮಧ್ಯೆ. ಇವಾಗೆಲ್ಲ ಈ ಪೀರಿಯಡ್ ಶುರು ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಕೊನೆಯದಾಗಿ, ವಾಟ್ ವುಡ್ ಯು ಲೈಕ್ ಟು ಸೇ ಅಬೌಟ್ ದಿ ಶೋ? ಇದು ಫಸ್ಟ್ ಟೈಮ್ ನಾನು ಇಂಥ ಒಂದು ಸವಿರುಚಿ ಅಡಿಗೆ ಮನೆ ಇಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡೋದು ಫಸ್ಟ್ ಟೈಮ್. ಫ್ಯಾಂಟಾಸ್ಟಿಕ್ ಆಗಿತ್ತು. ರಿಯಲ್ ಆಗಿ ಇದೆಲ್ಲ ನೋಡಿದ ಮೇಲೆ ನಾನು ಮನೆಗೆ ಹೋಗಿ ಏನೋ ಟ್ರೈ ಮಾಡ್ಬೋದು ಅನಿಸ್ತಾ ಇದೆ. ಬ್ಯೂಟಿಫುಲ್. ಬಿಕಾಸ್ ಅಟ್ಲೀಸ್ಟ್ ಇದರಲ್ಲಿ ಅವಳಿಗೆ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಶೀಲ್ ಫೀಲ್ ಹ್ಯಾಪಿ. ಸೊ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ ಪಾರ್ಟ್ ಆಫ್ ದ ಶೋ. ಫ್ಯಾಂಟಾಸ್ಟಿಕ್ 3 days ಐ ಥರೋಲಿ ಎಂಜಾಯ್. ಇವಾಗ ಥ್ಯಾಂಕ್ ಯು ಅಂತ ನೀವು ಹೇಳಾಯ್ತು, ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಸುಮ್ಮನೆ ಹಾಗೆ ಕಳ್ಸ್ಕೊಡಕ್ಕಾಗಲ್ಲ. ಸೊ ನಮ್ಮ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ ನಿಮಗೋಸ್ಕರ. ಮುಂದೆ ನಾಳೆ ಯಾವ ಸ್ಟಾರ್ ಇರ್ತಾರೆ ನಮ್ ಜೊತೆಗೆ, ವಿ ವಿಲ್ ಗೆಟ್ ಟು ನೋ. ಯಾರ ಕೈ ರುಚಿನ ನೀವು ಟೇಸ್ಟ್ ಮಾಡ್ತೀರಾ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ.